ಜನರನ್ನೇ ರಕ್ಷಣೆ ಮಾಡುವಂತಹ ಪೊಲೀಸರಿಗೆ ಒಂದು ಹಂತದಲ್ಲಿ ರಕ್ಷಣೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದು ತಲುಪ್ತಾ ಇದೆ. ನಗರದ ಪ್ರಮುಖ ಪೊಲೀಸ್ ಠಾಣೆಗಳಲ್ಲಿ ಒಂದಾದಂತಹ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದ್ದೀನಿ. ಈ ಒಂದು ಪೊಲೀಸ್ ಠಾಣೆಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಈ ಒಂದು ಪೊಲೀಸ್ ಠಾಣೆ ಏನಿದೆ ಅನೇಕ ವರ್ಷಗಳಿಂದ ಸೇವೆಯನ್ನು ನೀಡ್ತಾ ಇದೆ, ಜನರ ರಕ್ಷಣೆಯನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಪೊಲೀಸ್ ಠಾಣೆಗೆ ಮತ್ತೆ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಕಟ್ಟಡದ ಸಂಪೂರ್ಣವಾದಂತಹ ಎಲ್ಲ ಮಹಡಿಗಳು ಕಿತ್ತು ಬರ್ತಾ ಇದೆ. ಯಾವ ಕ್ಷಣದಲ್ಲಿ ಕೆಳಗೆ ಬೀಳುತ್ತೆ ಅನ್ನುವಂತಹ ಭಯ ಇದೀಗ ನಿರ್ಮಾಣ ಆಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಹೊರಭಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಒಳಭಾಗದಲ್ಲೂ ಕೂಡ ಇನ್ನಷ್ಟು ಎಡವಟ್ಟುಗಳು, ಅದರ ಜೊತೆಗೆ ಇನ್ನಷ್ಟು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಎಲ್ಲ ಮಹಡಿ ಆಗಿರ್ಬೋದು, ಕಿಟಕಿಯ ಕೊಠಡಿಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವಾಗ ಮಳೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಬೀಳುವಂತಹ ಆತಂಕ ಇದೀಗ ಸದ್ಯ ನಿರ್ಮಾಣ ಆಗ್ತಾ ಇರುವಂಥದ್ದು. ನಾನು ಮೊದಲನೇ ಮಹಡಿಯನ್ನು ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಮೇಲ್ಮಹಡಿ ಇರೋದ್ರಿಂದಾಗಿ ಮೇಲ್ಮಹಡಿಯಲ್ಲಿ ಒಂದಿಷ್ಟು ಕಡತಗಳನ್ನ ಇಡಿಸಲಾಗಿದೆ, ಅದರ ಮೇಲ್ಭಾಗದಲ್ಲಿ ಚಾವಣಿಗಳನ್ನ ಹಾಕಲಾಗಿದೆ. ಆದರೆ ಯಾವ ಕ್ಷಣದಲ್ಲಿ ಮಳೆ ಬಂದರೆ ಬೀಳುತ್ತೆ ಅನ್ನುವಂಥ ಆತಂಕ ಸದ್ಯ ನಿರ್ಮಾಣ ಆಗ್ತಾ ಇರೋದು ಗಮನಿಸ್ತಾ ಇರ್ಬೋದು. ಇಲ್ಲಿ ಮುಟ್ಟಿದ್ರೆ ಇವುಗಳೆಲ್ಲವೂ ಕೂಡ ಧರೆಗುರುಳ್ತಾ ಇದೆ. ಆ ರೀತಿಯಾದಂಥ ಪರಿಸ್ಥಿತಿ. ಒಂದು ಕಡೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ, ಅದರ ಜೊತೆಗೆ ಪೊಲೀಸ್ ಠಾಣೆಗೆ ಅಂತ ಹೇಳಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಜನಸಾಮಾನ್ಯರು ಬರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ತುಂಡುಗಳು ಅವರ ತಲೆಯ ಮೇಲೆ ಬಿದ್ದರೆ ಏನಾಗಬಹುದು, ಅಥವಾ ಸಿಬ್ಬಂದಿಗಳು ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ತಲೆಯ ಮೇಲೆ ಬಿದ್ದರೆ ಏನಾಗಬಹುದು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಒಳಭಾಗವನ್ನು ಗಮನಿಸ್ತಾ ಇರಬಹುದು. ಅನೇಕ ಸಿಬ್ಬಂದಿಗಳು ಈ ಒಂದು ಕೊಠಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸಂಪೂರ್ಣವಾಗಿ ಎಲ್ಲ ಕಿಟಕಿಯ ಭಾಗಗಳು ನಾಶ ಆಗಿ ಹೋಗಿದೆ, ಸಿಮೆಂಟ್ ತುಂಡುಗಳು ಉದುರಿದೆ. ಮತ್ತೆ ಯಾವಾಗ ಮಳೆ ಬರುತ್ತೋ ಸಿಬ್ಬಂದಿಗಳು ಏನು ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನಿದೆ ಆ ಒಂದು ಹೊರಭಾಗದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮೇಲ್ಛಾವಣಿಯೂ ಅಷ್ಟೇ ಮಧ್ಯಭಾಗದಲ್ಲಿ ಕುಸಿದಿರೋದ್ರಿಂದಾಗಿ ಜೋರಾಗಿ ಮಳೆ ಬಂದರೆ ಆ ಒಂದು ಛಾವಣಿ ಕೂಡ ಧರೆಗುರುಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅನೇಕ ಬಾರಿ ಪೊಲೀಸ್ ಠಾಣೆಯನ್ನು ಬದಲಾವಣೆ ಮಾಡುವಂತೆ ಬೇರೆ ಬೇರೆ ಕಡೆಗಳಿಂದ ಕೂಗು ಬಂದಿತ್ತು. ಸಿಬ್ಬಂದಿಗಳು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ರು. ಆದರೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದರ ಜೊತೆಗೆ ದಿನಕ್ಕೆ ನೂರಾರು ಜನ ತಮ್ಮ ಕಷ್ಟಗಳನ್ನು, ತಮ್ಮ ದೂರುಗಳನ್ನು ನೀಡೋದಕ್ಕೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ಬರ್ತಾರೆ. ಆದರೆ ಅಂತಹ ಪೊಲೀಸ್ ಠಾಣೆಯಲ್ಲಿ ಸದ್ಯ ಇದೀಗ ಅವ್ಯವಸ್ಥೆ ತಾಂಡವಾಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಸರ್ಕಾರದ ವತಿಯಿಂದ ಬೇರೆ ಬೇರೆ ಪೊಲೀಸ್ ಠಾಣೆ ಅಭಿವೃದ್ಧಿ ಮಾಡುವಂಥದ್ದು, ಅವುಗಳಿಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಅವುಗಳ ಲೋಕಾರ್ಪಣೆ ಮಾಡುವಂತಹ ಕೆಲಸವನ್ನು ಭರದಿಂದ ಸಾಗಿಸ್ತಾ ಇದ್ದಾರೆ. ಆದರೆ ಅನೇಕ ವರ್ಷಗಳಿಂದ ಪಾಳು ಬಿದ್ದಂತಹ ರೀತಿಯಲ್ಲಿರುವಂತಹ ಈ ಒಂದು ಗಿರಿನಗರ ಪೊಲೀಸ್ ಠಾಣೆ ಏನಿದೆ ಆ ಒಂದು ಪೊಲೀಸ್ ಠಾಣೆಗೆ ಮಾತ್ರ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಗೃಹ ಇಲಾಖೆ ಮುಂದಾಗದಿರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಒಂದು ಕಡೆಯಲ್ಲಿ ಜನ ಆತಂಕದಲ್ಲಿ ಬರ್ತಾ ಇದ್ದಾರೆ, ಆದರೆ ಇಲ್ಲಿರುವಂತಹ ಸಿಬ್ಬಂದಿಗಳೇ ಸಂಜೆ ಆದರೆ, ಗಾಳಿ ಬಂದರೆ, ಮಳೆ ಬಂದರೆ ಆತಂಕವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಿನಲ್ಲಿ ಪೊಲೀಸ್ ಠಾಣೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆದಷ್ಟು ಬೇಗ ಗೃಹ ಇಲಾಖೆ ಈ ಒಂದು ಪೊಲೀಸ್ ಠಾಣೆಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತ ಏನಾದರೂ ಆಯಿತು ಅಂತ ಹೇಳಿದ್ರೆ ನೇರವಾಗಿ ಗೃಹ ಸಚಿವರು ಮತ್ತು ಗೃಹ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಹೊಣೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನರನ್ನೇ ರಕ್ಷಣೆ ಮಾಡುವಂತಹ ಪೊಲೀಸರಿಗೆ ಒಂದು ಹಂತದಲ್ಲಿ ರಕ್ಷಣೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದು ತಲುಪ್ತಾ ಇದೆ. ನಗರದ ಪ್ರಮುಖ ಪೊಲೀಸ್ ಠಾಣೆಗಳಲ್ಲಿ ಒಂದಾದಂತಹ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದ್ದೀನಿ. ಈ ಒಂದು ಪೊಲೀಸ್ ಠಾಣೆಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಈ ಒಂದು ಪೊಲೀಸ್ ಠಾಣೆ ಏನಿದೆ ಅನೇಕ ವರ್ಷಗಳಿಂದ ಸೇವೆಯನ್ನು ನೀಡ್ತಾ ಇದೆ, ಜನರ ರಕ್ಷಣೆಯನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಪೊಲೀಸ್ ಠಾಣೆಗೆ ಮತ್ತೆ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಕಟ್ಟಡದ ಸಂಪೂರ್ಣವಾದಂತಹ ಎಲ್ಲ ಮಹಡಿಗಳು ಕಿತ್ತು ಬರ್ತಾ ಇದೆ. ಯಾವ ಕ್ಷಣದಲ್ಲಿ ಕೆಳಗೆ ಬೀಳುತ್ತೆ ಅನ್ನುವಂತಹ ಭಯ ಇದೀಗ ನಿರ್ಮಾಣ ಆಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಹೊರಭಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಒಳಭಾಗದಲ್ಲೂ ಕೂಡ ಇನ್ನಷ್ಟು ಎಡವಟ್ಟುಗಳು, ಅದರ ಜೊತೆಗೆ ಇನ್ನಷ್ಟು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಎಲ್ಲ ಮಹಡಿ ಆಗಿರ್ಬೋದು, ಕಿಟಕಿಯ ಕೊಠಡಿಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವಾಗ ಮಳೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಬೀಳುವಂತಹ ಆತಂಕ ಇದೀಗ ಸದ್ಯ ನಿರ್ಮಾಣ ಆಗ್ತಾ ಇರುವಂಥದ್ದು. ನಾನು ಮೊದಲನೇ ಮಹಡಿಯನ್ನು ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಮೇಲ್ಮಹಡಿ ಇರೋದ್ರಿಂದಾಗಿ ಮೇಲ್ಮಹಡಿಯಲ್ಲಿ ಒಂದಿಷ್ಟು ಕಡತಗಳನ್ನ ಇಡಿಸಲಾಗಿದೆ, ಅದರ ಮೇಲ್ಭಾಗದಲ್ಲಿ ಚಾವಣಿಗಳನ್ನ ಹಾಕಲಾಗಿದೆ. ಆದರೆ ಯಾವ ಕ್ಷಣದಲ್ಲಿ ಮಳೆ ಬಂದರೆ ಬೀಳುತ್ತೆ ಅನ್ನುವಂಥ ಆತಂಕ ಸದ್ಯ ನಿರ್ಮಾಣ ಆಗ್ತಾ ಇರೋದು ಗಮನಿಸ್ತಾ ಇರ್ಬೋದು. ಇಲ್ಲಿ ಮುಟ್ಟಿದ್ರೆ
ಇವುಗಳೆಲ್ಲವೂ ಕೂಡ ಧರೆಗುರುಳ್ತಾ ಇದೆ. ಆ ರೀತಿಯಾದಂತಹ ಪರಿಸ್ಥಿತಿ. ಒಂದು ಕಡೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ, ಅದರ ಜೊತೆಗೆ ಪೊಲೀಸ್ ಠಾಣೆಗೆ ಅಂತ ಹೇಳಿ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಜನಸಾಮಾನ್ಯರು ಬರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ತುಂಡುಗಳು ಅವರ ತಲೆಯ ಮೇಲೆ ಬಿದ್ದರೆ ಏನಾಗಬಹುದು, ಅಥವಾ ಸಿಬ್ಬಂದಿಗಳು ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ತಲೆಯ ಮೇಲೆ ಬಿದ್ದರೆ ಏನಾಗಬಹುದು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಒಳಭಾಗವನ್ನು ಗಮನಿಸ್ತಾ ಇರಬಹುದು, ಅನೇಕ ಸಿಬ್ಬಂದಿಗಳು ಈ ಒಂದು ಕೊಠಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸಂಪೂರ್ಣವಾಗಿ ಎಲ್ಲ ಕಿಟಕಿಯ ಭಾಗಗಳು ನಾಶ ಆಗಿ ಹೋಗಿದೆ, ಸಿಮೆಂಟ್ ತುಂಡುಗಳು ಉದುರಿದೆ. ಮತ್ತೆ ಯಾವಾಗ ಮಳೆ ಬರುತ್ತೋ ಸಿಬ್ಬಂದಿಗಳು ಏನು ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನಿದೆ ಆ ಒಂದು ಹೊರಭಾಗದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮೇಲ್ಛಾವಣಿಯೂ ಅಷ್ಟೇ ಮಧ್ಯಭಾಗದಲ್ಲಿ ಕುಸಿದಿರೋದ್ರಿಂದಾಗಿ ಜೋರಾಗಿ ಮಳೆ ಬಂದರೆ ಆ ಒಂದು ಛಾವಣಿ ಕೂಡ ಧರೆಗುರುಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅನೇಕ ಬಾರಿ ಪೊಲೀಸ್ ಠಾಣೆಯನ್ನು ಬದಲಾವಣೆ ಮಾಡುವಂತೆ ಬೇರೆ ಬೇರೆ ಕಡೆಗಳಿಂದ ಕೂಗು ಬಂದಿತ್ತು. ಸಿಬ್ಬಂದಿಗಳು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ರು. ಆದರೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದರ ಜೊತೆಗೆ ದಿನಕ್ಕೆ ನೂರಾರು ಜನ ತಮ್ಮ ಕಷ್ಟಗಳನ್ನು, ತಮ್ಮ ದೂರುಗಳನ್ನು ನೀಡೋದಕ್ಕೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ಬರ್ತಾರೆ. ಆದರೆ ಅಂತಹ ಪೊಲೀಸ್ ಠಾಣೆಯಲ್ಲಿ ಸದ್ಯ ಇದೀಗ ಅವ್ಯವಸ್ಥೆ ತಾಂಡವಾಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಸರ್ಕಾರದ ವತಿಯಿಂದ ಬೇರೆ ಬೇರೆ ಪೊಲೀಸ್ ಠಾಣೆ ಅಭಿವೃದ್ಧಿ ಮಾಡುವಂಥದ್ದು, ಅವುಗಳಿಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಅವುಗಳ ಲೋಕಾರ್ಪಣೆ ಮಾಡುವಂತಹ ಕೆಲಸವನ್ನು ಭರದಿಂದ ಸಾಗಿಸ್ತಾ ಇದ್ದಾರೆ. ಆದರೆ ಅನೇಕ ವರ್ಷಗಳಿಂದ ಪಾಳು ಬಿದ್ದಂತಹ ರೀತಿಯಲ್ಲಿರುವಂತಹ ಈ ಒಂದು ಗಿರಿನಗರ ಪೊಲೀಸ್ ಠಾಣೆ ಏನಿದೆ ಆ ಒಂದು ಪೊಲೀಸ್ ಠಾಣೆಗೆ ಮಾತ್ರ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಗೃಹ ಇಲಾಖೆ ಮುಂದಾಗದಿರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಒಂದು ಕಡೆಯಲ್ಲಿ ಜನ ಆತಂಕದಲ್ಲಿ ಬರ್ತಾ ಇದ್ದಾರೆ, ಆದರೆ ಇಲ್ಲಿರುವಂತಹ ಸಿಬ್ಬಂದಿಗಳೇ ಸಂಜೆ ಆದರೆ, ಗಾಳಿ ಬಂದರೆ, ಮಳೆ ಬಂದರೆ ಆತಂಕವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಿನಲ್ಲಿ ಪೊಲೀಸ್ ಠಾಣೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆದಷ್ಟು ಬೇಗ ಗೃಹ ಇಲಾಖೆ ಈ ಒಂದು ಪೊಲೀಸ್ ಠಾಣೆಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತ ಏನಾದರೂ ಆಯಿತು ಅಂತ ಹೇಳಿದ್ರೆ ನೇರವಾಗಿ ಗೃಹ ಸಚಿವರು ಮತ್ತು ಗೃಹ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಹೊಣೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನರನ್ನೇ ರಕ್ಷಣೆ ಮಾಡುವಂತಹ ಪೊಲೀಸರಿಗೆ ಒಂದು ಹಂತದಲ್ಲಿ ರಕ್ಷಣೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದು ತಲುಪ್ತಾ ಇದೆ. ನಗರದ ಪ್ರಮುಖ ಪೊಲೀಸ್ ಠಾಣೆಗಳಲ್ಲಿ ಒಂದಾದಂತಹ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದ್ದೀನಿ. ಈ ಒಂದು ಪೊಲೀಸ್ ಠಾಣೆಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಈ ಒಂದು ಪೊಲೀಸ್ ಠಾಣೆ ಏನಿದೆ ಅನೇಕ ವರ್ಷಗಳಿಂದ ಸೇವೆಯನ್ನು ನೀಡ್ತಾ ಇದೆ, ಜನರ ರಕ್ಷಣೆಯನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಪೊಲೀಸ್ ಠಾಣೆಗೆ ಮತ್ತೆ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಕಟ್ಟಡದ ಸಂಪೂರ್ಣವಾದಂತಹ ಎಲ್ಲ ಮಹಡಿಗಳು ಕಿತ್ತು ಬರ್ತಾ ಇದೆ. ಯಾವ ಕ್ಷಣದಲ್ಲಿ ಕೆಳಗೆ ಬೀಳುತ್ತೆ ಅನ್ನುವಂತಹ ಭಯ ಇದೀಗ ನಿರ್ಮಾಣ ಆಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಹೊರಭಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಒಳಭಾಗದಲ್ಲೂ ಕೂಡ ಇನ್ನಷ್ಟು ಎಡವಟ್ಟುಗಳು, ಅದರ ಜೊತೆಗೆ ಇನ್ನಷ್ಟು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಎಲ್ಲ ಮಹಡಿ ಆಗಿರ್ಬೋದು, ಕಿಟಕಿಯ ಕೊಠಡಿಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವಾಗ ಮಳೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಬೀಳುವಂತಹ ಆತಂಕ ಇದೀಗ ಸದ್ಯ ನಿರ್ಮಾಣ ಆಗ್ತಾ ಇರುವಂಥದ್ದು. ನಾನು ಮೊದಲನೇ ಮಹಡಿಯನ್ನು ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಮೇಲ್ಮಹಡಿ ಇರೋದ್ರಿಂದಾಗಿ ಮೇಲ್ಮಹಡಿಯಲ್ಲಿ ಒಂದಿಷ್ಟು ಕಡತಗಳನ್ನ ಇಡಿಸಲಾಗಿದೆ, ಅದರ ಮೇಲ್ಭಾಗದಲ್ಲಿ ಚಾವಣಿಗಳನ್ನ ಹಾಕಲಾಗಿದೆ. ಆದರೆ ಯಾವ ಕ್ಷಣದಲ್ಲಿ ಮಳೆ ಬಂದರೆ ಬೀಳುತ್ತೆ ಅನ್ನುವಂಥ ಆತಂಕ ಸದ್ಯ ನಿರ್ಮಾಣ ಆಗ್ತಾ ಇರೋದು ಗಮನಿಸ್ತಾ ಇರ್ಬೋದು. ಇಲ್ಲಿ ಮುಟ್ಟಿದ್ರೆ ಇವುಗಳೆಲ್ಲವೂ ಕೂಡ ಧರೆಗುರುಳ್ತಾ ಇದೆ. ಆ ರೀತಿಯಾದಂಥ ಪರಿಸ್ಥಿತಿ. ಒಂದು ಕಡೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ, ಅದರ ಜೊತೆಗೆ ಪೊಲೀಸ್ ಠಾಣೆಗೆ ಅಂತ ಹೇಳಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಜನಸಾಮಾನ್ಯರು ಬರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ತುಂಡುಗಳು ಅವರ ತಲೆಯ ಮೇಲೆ ಬಿದ್ದರೆ ಏನಾಗಬಹುದು, ಅಥವಾ ಸಿಬ್ಬಂದಿಗಳು ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ತಲೆಯ ಮೇಲೆ ಬಿದ್ದರೆ ಏನಾಗಬಹುದು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಒಳಭಾಗವನ್ನು ಗಮನಿಸ್ತಾ ಇರಬಹುದು, ಅನೇಕ ಸಿಬ್ಬಂದಿಗಳು ಈ ಒಂದು ಕೊಠಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸಂಪೂರ್ಣವಾಗಿ ಎಲ್ಲ ಕಿಟಕಿಯ ಭಾಗಗಳು ನಾಶ ಆಗಿ ಹೋಗಿದೆ, ಸಿಮೆಂಟ್ ತುಂಡುಗಳು ಉದುರಿದೆ. ಮತ್ತೆ ಯಾವಾಗ ಮಳೆ ಬರುತ್ತೋ ಸಿಬ್ಬಂದಿಗಳು ಏನು ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನಿದೆ ಆ ಒಂದು ಹೊರಭಾಗದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮೇಲ್ಛಾವಣಿಯೂ ಅಷ್ಟೇ ಮಧ್ಯಭಾಗದಲ್ಲಿ ಕುಸಿದಿರೋದ್ರಿಂದಾಗಿ ಜೋರಾಗಿ ಮಳೆ ಬಂದರೆ ಆ ಒಂದು ಛಾವಣಿ ಕೂಡ ಧರೆಗುರುಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅನೇಕ ಬಾರಿ ಪೊಲೀಸ್ ಠಾಣೆಯನ್ನು ಬದಲಾವಣೆ ಮಾಡುವಂತೆ ಬೇರೆ ಬೇರೆ ಕಡೆಗಳಿಂದ ಕೂಗು ಬಂದಿತ್ತು. ಸಿಬ್ಬಂದಿಗಳು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ರು. ಆದರೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದರ ಜೊತೆಗೆ ದಿನಕ್ಕೆ ನೂರಾರು ಜನ ತಮ್ಮ ಕಷ್ಟಗಳನ್ನು, ತಮ್ಮ ದೂರುಗಳನ್ನು ನೀಡೋದಕ್ಕೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ಬರ್ತಾರೆ. ಆದರೆ ಅಂತಹ ಪೊಲೀಸ್ ಠಾಣೆಯಲ್ಲಿ ಸದ್ಯ ಇದೀಗ ಅವ್ಯವಸ್ಥೆ ತಾಂಡವಾಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಸರ್ಕಾರದ ವತಿಯಿಂದ ಬೇರೆ ಬೇರೆ ಪೊಲೀಸ್ ಠಾಣೆ
ಠಾಣೆಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ಅವುಗಳಿಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಅವುಗಳ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಭರದಿಂದ ಸಾಗಿಸ್ತಾ ಇದ್ದಾರೆ. ಆದರೆ ಅನೇಕ ವರ್ಷಗಳಿಂದ ಪಾಳು ಬಿದ್ದಂತಹ ರೀತಿಯಲ್ಲಿರುವಂತಹ ಈ ಒಂದು ಗಿರಿನಗರ ಪೊಲೀಸ್ ಠಾಣೆ ಏನಿದೆ, ಆ ಒಂದು ಪೊಲೀಸ್ ಠಾಣೆಗೆ ಮಾತ್ರ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಗೃಹ ಇಲಾಖೆ ಮುಂದಾಗದೇ ಇರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಒಂದು ಕಡೆಯಲ್ಲಿ ಜನ ಆತಂಕದಲ್ಲಿ ಬರ್ತಾ ಇದ್ದಾರೆ, ಆದರೆ ಇಲ್ಲಿರುವಂತಹ ಸಿಬ್ಬಂದಿಗಳೇ ಸಂಜೆ ಆದರೆ ಗಾಳಿ ಬಂದರೆ ಮಳೆ ಬಂದರೆ ಆತಂಕವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಿನಲ್ಲಿ ಪೊಲೀಸ್ ಠಾಣೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆದಷ್ಟು ಬೇಗ ಗೃಹ ಇಲಾಖೆ ಈ ಒಂದು ಪೊಲೀಸ್ ಠಾಣೆಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತ ಏನಾದರೂ ಆಯಿತು ಅಂತ ಹೇಳಿದ್ರೆ ನೇರವಾಗಿ ಗೃಹ ಸಚಿವರು ಮತ್ತು ಗೃಹ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಹೊಣೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.